ಇವತ್ತು ನಾನು ತಿಂಡಿಗೆ ಗೊಜ್ಜು ಮಾಡ್ತಾಯಿದ್ದೀನಿ. ಆಲೂಗೆಡ್ಡೆ ಬದನೆಕಾಯಿಂದು ನಮ್ಮ ತಾಯಿ ಮಾಡ್ತಾಯಿದ್ದಿದ್ದು ತಿಂಡಿ. ಸಾಸಿವೆ, ಕಡಲೆಬೇಳೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಕ್ಕೆ ಲವಂಗದ ಪುಡಿ, ಗರಂ ಮಸಾಲ, ಎಗ್ ಮಸಾಲ ಪುಡಿ, ಗೊಜ್ಜಿನ ಪುಡಿ, ಖಾರದ ಪುಡಿ, ಉಪ್ಪು, ಆಲೂಗೆಡ್ಡೆ ಬದನೆಕಾಯಿ ಕಾಲು ಕೆಜಿ, ಹಪ್ಪೆಣ್ಸಿನ್ಕಾಯಿ 1, ಟೊಮೊಟೊ 1, ಈರುಳ್ಳಿ 2, ಒಂದು ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿದಾದ್ಮೇಲೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ದಪ್ಪ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಆಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿ ಕೆಂಪುಗೆ ಮಗ್ಗಿಸ್ಬೇಕು, ಕಂದು ಬಣ್ಣ ಬರೋ ತನಕ. ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿ ಮಗ್ಗಿಸ್ಬೇಕು ಕ್ಲೀನಾಗೆ. ಆಲೂಗೆಡ್ಡೆ ಬದನೆಕಾಯಿ ಹಾಕ್ತಾಯಿದ್ದೀನಿ ಮಗ್ಗಕ್ಕೆ. ಇದು ಸ್ವಲ್ಪ ಬಾಡೋ ತನಕ ಕೆದಕ್ತಾ ಇರಬೇಕು. ಒಂದು 10 ನಿಮಿಷ ಬಾಡಬೇಕು ಕ್ಲೀನಾಗಿ, ವಾಸನೆ ಎಲ್ಲ ಹೋಗ್ಬೇಕು, ಹಸಿ ವಾಸನೆದು. ಸ್ವಲ್ಪ ಉಪ್ಪು ಆಮೇಲೆ ನೋಡಿ ಹಾಕ್ಕೊಳ್ಳೋದು. ಚಕ್ಕೆ ಲವಂಗದ ಪುಡಿ, ಗರಂ ಮಸಾಲ, ಎಗ್ ಮಸಾಲ, ಗೊಜ್ಜಿನ ಪುಡಿ, ಸಾಂಬಾರ ಮೆಣಸಿನ್ಕಾಯಿಂದು ಗೊಜ್ಜಿನ ಪುಡಿ, ಇದು ಎಲ್ಲ ಹಾಕಿ ಹಿಂಗೆ ಬಾಡಿಸ್ಬೇಕು. ಕಾಯಿ ಲಾಸ್ಟ್ಗೆ ಸಾಂಬಾರು ಸೊಪ್ಪು ಇಳಿಸೋ ಟೈಮ್ನಲ್ಲಿ. ನೀರು ಹಾಕಬೇಕು ಸ್ವಲ್ಪ. ಬೇಯೋ ತನಕ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸೋದು. ಉಪ್ಪು ಹಾಕಿದ್ದೀವಲ್ಲ, ಸ್ವಲ್ಪ ಹಾಕಿದ್ದೀವಿ, ಆಮೇಲೆ ಹಾಕೋದು. ನಡೆಯುತ್ತೆ ಅಷ್ಟೇ. ಅದೇ ಹಿಂಗೆ ಕೆದಕ್ತಾ ಇರಬೇಕು, ಅವಾಗವಾಗ ನೋಡಿಕೊಂಡು. ತೆಗಿ. ಎಷ್ಟು ಗಂಟೆ ಹಿಂಗೆ ಬೇಯಿಸ್ಬೇಕಮ್ಮ? ಒಂದು 1/4 ಗಂಟೆ ಟೈಮ್ ಬೇಯಿಸ್ಬೇಕು ಕಣ. ತಳ ಹಿಡಿದಂಗೆ ನೋಡ್ಕೊಂಡು ಕೆದಿಕೊಂಡು ಮಾಡ್ಕೋಬೇಕು. ಪಲ್ಯ ರೆಡಿಯಾಗಿದೆ.